ಸ್ನೇಹಿತರೆ, ನಾನು ಹನುಮಂತ ಅಂಕುಶ್. ನನ್ನ ಅಂಕುಶ್ ಸ್ಮಾರ್ಟ್ ಮನಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 29/1/2026 7 ಸಂಘಗಳು ಕೂಡಿದ ಜಂಟಿ ಕ್ರಿಯಾ ಸಮಿತಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಷಯ ಬಗ್ಗೆ ಮಾತಾಡೋಣ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಲ್ಲಿ 7 ಸಂಘಟನೆಗಳಿವೆ. ಅವು ಯಾವುದೆಂದರೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್, ಕೆಎಸ್ಆರ್ಟಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ, ವಿಶ್ವ ಕಾರ್ಮಿಕರ ಕೂಟ, ಸಾರಿಗೆ ನಿಗಮಗಳ ನೌಕರ ವಲಯ. ಹೀಗೆ 7 ಜಂಟಿ ಕ್ರಿಯಾ ಸಮಿತಿ. ಶ್ರೀ ರಾಮಲಿಂಗಾರೆಡ್ಡಿ ಇವರಿಗೆ ಸಾರಿಗೆ ಸಚಿವರು ಇವರಿಗೆ ಪತ್ರ ಬರೆದು 4 ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳ ಬಾಕಿ ಮತ್ತು 1/1/2024 4 ವರ್ಷಗಳ ವೇತನ ಒಪ್ಪಂದ ಬಗ್ಗೆ ಒತ್ತಾಯ ಮಾಡಿ, ಅದು ಅಲ್ಲದೆ 29/1/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಶಾಂತಿಯುತ ಪ್ರತಿಭಟನಾ ಸಭೆ ನಡೆಯಲಿದೆ. ಅದಕ್ಕಾಗಿ ಎಲ್ಲ ಕೆಎಸ್ಆರ್ಟಿಸಿ ನೌಕರರಿಗೆ ಕರೆ ನೀಡಿ. ಅದು ಅಲ್ಲದೆ ಟೋಟಲ್ 7 ಯೂನಿಯನ್ ಗಿವ್ ಕಾಲ್ ಟು ಎಂಪ್ಲಾಯೀಸ್ ಟು ಬೆಂಗಳೂರು ಚಲೋ ಆನ್ 29/1/2026. If you like my video, like, share and subscribe. ವಿಜಯ ಕರ್ನಾಟಕದಲ್ಲಿ ಶಕ್ತಿದಾತರೇ ಅಶಕ್ತರು ಎಂಬ ನಾಮದಡಿಯಲ್ಲಿ ವೇತನ ಹಿಂಬಾಕಿಗಾಗಿ 1,15,00,000 ಸಾರಿಗೆ ಸಿಬ್ಬಂದಿ ಹೆಣಗಾಟ ಸರ್ಕಾರ ಗಮನ ಹರಿಸದಿದ್ದರೆ ತಿಳಿದೇಳಲು ನೌಕರರು ಸಜ್ಜಾಗಿ ಪ್ರಕಟಗೊಂಡಿದೆ. ನೋಟಿಸ್ ನೀಡಿದೆ, ಮುಷ್ಕರ ನೀಡಲು ಯೂನಿಯನ್ ಎಚ್ಚರಿಕೆ ನೀಡಿದೆ ಅಂತ ಗೊತ್ತಾಗಿದೆ. 2025 ನವೆಂಬರ್ 30 ಬಾಕಿ ಸರ್ಕಾರ ಒಟ್ಟು 7,000 ಕೋಟಿ ರೂಪಾಯಿ ಉಳಿಸಿಕೊಂಡಿದೆ ಅಂತೆ. ಬಹುಶಃ ನವೆಂಬರ್ 30 ಬಾಕಿ ಸರ್ಕಾರ ಕೆಎಸ್ಆರ್ಟಿಸಿಗೆ ಕೊಡಬೇಕು. ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುತ್ತಿರುವ 1,15,00,000 ಜನರಿಗೆ 2023 ಡಿಸೆಂಬರ್ 31 ಮೂಲ ವೇತನದ 25% ಹೆಚ್ಚಳ ಮಾಡಿ ವೇತನ ಪರಿಷ್ಕರಿಸಬೇಕು. ವೇತನ ಪರಿಷ್ಕರಣೆ ಹಿಂಬಾಕಿಗೆ ಒತ್ತಾಯಿಸಿ ಮುಷ್ಕರ ನಡೆಸಲು ಸಿದ್ಧತೆ ನಡೆಸಲಾಗಿದೆ. ಈ ಸಲ ಮುಷ್ಕರದ ನೋಟಿಸ್ ನೀಡುವುದಿಲ್ಲ ಎಂದು ಅನಂತ್ ಸುಬ್ಬರಾವ್ ಹೇಳಿದ್ದಾರೆ ಎಂದು ಪ್ರಕಟವಾಗಿದೆ. ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಸಮಸ್ಯೆ ನಿವೃತ್ತ ನೌಕರರಿಗೆ, ಸಾರಿಗೆ ಸಮಸ್ಯೆ ನಿವೃತ್ತ ನೌಕರರಿಗೆ, ಸಾರಿಗೆ ಸಮಸ್ಯೆ ನಿವೃತ್ತ ನೌಕರರಿಗೆ, ಸಾರಿಗೆ ಸಮಸ್ಯೆ ನಿವೃತ್ತ ಬೇಡಿಕೆಗಳು, ಸಾರಿಗೆ ಸಮಸ್ಯೆ ನಿವೃತ್ತ ನೌಕರರ ಬೇಡಿಕೆಗಳು 38 ತಿಂಗಳ ವೇತನ ಪರಿಷ್ಕರಣೆಯ ಕೊಡಲೇಬೇಕು. ಅರಿಯಸ್ ಹಣ ಕೊಡ್ಲೇಬೇಕು. 38 ತಿಂಗಳ ಬಾಕಿ ಹಣ ಕೊಡ್ಲೇಬೇಕು. ನಾವು ದುಡಿದ ಕೂಲಿ ಕೇಳಕತ್ತೀವಿ. ನಾವು ನಿವೃತ್ತ ನೌಕರರ ದುಡಿದ ಹಣವನ್ನು ಕೇಳ್ತಾ ಇದ್ದೀವಿ, ಬೇರೆ ಏನು ಕೇಳ್ತಾ ಇಲ್ಲ. ನಾವು ಕೊಡ್ಲೇಬೇಕು. ನಾವು ಕೇಳುವ ಬೇಡಿಕೆಗಳು ನ್ಯಾಯಯುತವಾಗಿದ್ದೇವೆ, ಜಾರಿಗೆ ಆಗಬೇಕು. ನಾವು ದುಡಿದ ಹಣ ನಾವು ಕೇಳ್ತಾ ಇದ್ದೀವಿ. ನಿವೃತ್ತ ನೌಕರರ ಸಂಘಟನೆಗೆ ಜಯವಾಗಲಿ. ನಿವೃತ್ತ ನೌಕರರಿಗೆ ಜಯವಾಗಲಿ. ನಿವೃತ್ತ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ನಿವೃತ್ತ ನೌಕರರ ಬೇಡಿಕೆಗಳು ಈಡೇರಲೇಬೇಕು. ನಿವೃತ್ತ ನೌಕರರ 38 ತಿಂಗಳ ಬಾಕಿ ಕೊಡಲೇಬೇಕು. ಬೆಂಗಳೂರು ಚಲೋ
ಬೆಂಗಳೂರು ಚಲೋಗೆ ಜಯವಾಗಲಿ. ಜಯವಾಗಲಿ ಬೆಂಗಳೂರು ಚಲೋ. ಜಯವಾಗಲಿ ಬೆಂಗಳೂರು ಚಲೋ. ಜಯವಾಗಲಿ ಬೆಂಗಳೂರು ಚಲೋ.